ಹಾಗೆ ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಫ್ಯಾನ್ಸ್ಗೆ, ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಮೊನ್ನೆನೇ ಮಾತಾಡಿದ್ದೆ. ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸು. ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟಿಂದ ನಿವೃತ್ತಿನ ತಗೊಂಡಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ T20 ಅವರು T20 ಇಂಟರ್ನ್ಯಾಷನಲಿಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಆ್ಯಂಡ್ ಇವಾಗ ಟೆಸ್ಟ್ ಕ್ರಿಕೆಟಿಂದ ಕೂಡ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ. ಆ್ಯಂಡ್ ಅವರ ರಿಟೈರ್ಮೆಂಟ್ ವಿಷಯದ ಬಗ್ಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಡೀತಲ್ಲ ಆಸ್ಟ್ರೇಲಿಯಾನಲ್ಲಿ, ಅದು ಆವಾಗಲೇ ಅವರು ಬಿ ಸಿ ಸಿ ಐಗೆ ತಿಳಿಸಿದ್ರಂತೆ. ಬಟ್ ಅಲ್ಲಿಂದ ಸ್ವಲ್ಪ ಮುಂದೆ ಹಾಕೊಂಡು ಬಂದಿದ್ರು ಬಿ ಸಿ ಸಿ ಕಡೆಯಿಂದ ಕೂಡ. ಆ್ಯಂಡ್ ನಿನ್ನೆ ಒಂದು 2 ಡೇಸಿಂದ, ನಿನ್ನೆ ಮತ್ತು ಮೊನ್ನೆ ಒಂದು ದಿನದಿಂದ ಈ ಒಂದು ವಿಷಯದ ಬಗ್ಗೆ ಸುಮಾರು ಸುದ್ದಿ ಹರಿದಾಡ್ತಾ ಇತ್ತು. ಆ್ಯಂಡ್ ಇವಾಗ ಅದು ಕನ್ಫರ್ಮ್ ಆಗಿದೆ. ವಿರಾಟ್ ಕೊಹ್ಲಿ ಅವರು ಅಫಿಷಿಯಲ್ ಆಗಿ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ರಿಟೈರ್ಮೆಂಟ್ ತೊಗೊತಾ ಇದ್ದೀನಿ ಅಂತ. ಆ್ಯಂಡ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ದೊಡ್ಡ ಒಂದು ಲಾಸ್ ಅಂತಲೇ ಹೇಳ್ತೀನಿ. ಇಂಡಿಯನ್ ಕ್ರಿಕೆಟ್ ಅಲ್ಲ, ವರ್ಲ್ಡ್ ಕ್ರಿಕೆಟ್ಗೂ ತೊಗೊಂಡ್ರು ಕೂಡ ಇಂಥ ಒಬ್ಬ ಪ್ಲೇಯರು ಸಿಗೋವಂಥದ್ದು ತುಂಬ ಅಂದರೆ ತುಂಬ ರೇರು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಇಂಡಿಯಾಗೆ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ, ಅಗ್ರೆಷನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರನ್ನು ಮೀರಿಸೋವಂಥವ್ರು ಯಾರೂ ಇರಲಿಲ್ಲ. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ಗೆ ಆ ಒಂದು ಅಗ್ರೆಷನ್ ಬೇಕಿತ್ತು. ಆ್ಯಂಡ್ ತೊಗೊಂಡು ಬಂದಿದ್ರು ಕೂಡ. ನಂಬರ್ 1 ಟೆಸ್ಟ್ ಟೀಮ್ ಆಗಿ ಕೂಡ ಮಾಡಿದ್ರು. ಬಟ್ ಇವಾಗ ಅವರು ರಿಟೈರ್ಮೆಂಟ್ ಆಗ್ತಿರುವಂಥದ್ದು ತುಂಬ ದೊಡ್ಡ ಒಂದು ಲಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ಒಂದು ಟೆಸ್ಟ್ ಕ್ರಿಕೆಟ್ ಕೆರಿಯರಲ್ಲಿ 123 ಮ್ಯಾಚ್ಗಳನ್ನು ಆಡಿದ್ದಾರೆ. ಆ್ಯಂಡ್ 9,230 ರನ್ಗಳನ್ನ ಮಾಡಿದ್ದಾರೆ. 10,000 ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಅದೊಂದು ಕಡಿಮೆ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ODIನಲ್ಲಿ 14,000ಕ್ಕಿಂತ ಜಾಸ್ತಿ ರನ್ ಇದೆ. ಬಟ್ ಟೆಸ್ಟ್ ಅಂತ ಬಂದಾಗ ಕೇವಲ ಆಡಿರುವಂಥದ್ದು 123 ಟೆಸ್ಟ್ಗಳನ್ನು. ಅದರಲ್ಲಿ 9,231 ರನ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಹೈಯೆಸ್ಟು 254 ಇದೆ ಅವರದು. ಆ್ಯಂಡ್ ಎವರೇಜ್ ಬಂದು 46 ಇದೆ. ಒನ್ ಟೈಮಲ್ಲಿ 50 ಅಬೋವ್ ಇತ್ತು ODI ಆ್ಯಂಡ್ ಟೆಸ್ಟಲ್ಲೂ ಕೂಡ. ರೀಸೆಂಟ್ ಟೈಮಲ್ಲಿ ಟೆಸ್ಟಲ್ಲಿ ಅಂಥ ಒಂದು ಪರ್ಫಾರ್ಮೆನ್ಸ್ ಬರದಿರೋ ಕಾರಣ ಅದು ಎವರೇಜು 50 ಕೆಳಗಡೆ ಬಂದಿದೆ. 46.85 ಇದೆ ಅವರ ಒಂದು ಟೆಸ್ಟ್ ಎವರೇಜು. ಆ್ಯಂಡ್ ಅವರ ಒಂದು 50s ತೊಗೊಳಕ್ಕೆ ಹೋದರೆ 31 50 ಇದೆ. 100 ಬಂದು 30 ಇದೆ. 30 100ಗಳನ್ನ ಮಾಡಿದ್ದಾರೆ. ಆ್ಯಂಡ್ 200 ಡಬಲ್ ಸೆಂಚುರಿ, 7 ಡಬಲ್ ಸೆಂಚುರಿ ಇದೆ. ಈ ರೀತಿಯಲ್ಲಿ ಅವರ ಒಂದು ಟೆಸ್ಟ್ ಕೆರಿಯರ್ ಸ್ಟ್ಯಾಟ್ಸ್ ಇರೋವಂಥದ್ದು. ಆ್ಯಂಡ್ ನಂಬರ್ 1 ಪೊಸಿಷನ್ನು ಕೂಡ ಬಂದಿದ್ರು ಟೆಸ್ಟ್ ಕ್ರಿಕೆಟಲ್ಲಿ ಅವರು ಒಂದು ಸಾರಿ. ಈ ರೀತಿಯ ಒಂದು ಅವರ ಕೆರಿಯರ್ ಎಂಡ್ ಆಗ್ತಾ ಇದೆ. T20 ಆಯಿತು, ಇವಾಗ ಟೆಸ್ಟ್ ಕ್ರಿಕೆಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು 3 ಇಯರ್ಸಲ್ಲಿ ಅವರ ODI ಕ್ರಿಕೆಟ್ ಕೂಡ ರಿಟೈರ್ಮೆಂಟ್ ತೊಗೊತಾರೆ ಅಂತ ಗೊತ್ತಾಗ್ತಾ ಇದೆ ಇವಾಗ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ 2027ಅಲ್ಲಿ ಅವರ ಒಂದು ಟೆಸ್ಟ್ ODI ಕ್ರಿಕೆಟ್ ಕೂಡ ಎಂಡ್ ಆಗುತ್ತೆ ಅವ್ರದ್ದು. ಆ್ಯಂಡ್ ನಮ್ಮ ರೋಹಿತ್ ಶರ್ಮಾ ಇಬ್ಬರು ಕೂಡ 2027 ವರ್ಲ್ಡ್ ಕಪ್ವರೆಗೂ ಕೂಡ ಒನ್ ಡೇ ಇಂಟರ್ನ್ಯಾಷನಲ್ ಆಡ್ತಾರೆ. ಅದಾದಮೇಲೆ ರಿಟೈರ್ಮೆಂಟ್ ತೊಗೊತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಆದರೆ ನಿಮ್ಗೆ ಗೊತ್ತಿರೋಂಗೆ ರೋಹಿತ್ ಶರ್ಮಾ ಕೂಡ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಟೆಸ್ಟ್ ಕ್ರಿಕೆಟಿಂದ. ಅವರು ಓನ್ಲಿ ODI ಮಾತ್ರ ಆಡ್ತಿದ್ದಾರೆ. 2 ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಇನ್ನೊಂದು 2 ವರ್ಷ ಆಡ್ಬೋದಿತ್ತು ಟೆಸ್ಟ್ ಕ್ರಿಕೆಟು. ಬಟ್ ರಿಟೈರ್ಮೆಂಟ್ ತೊಗೊಂಡಿರುವಂಥದ್ದು ಲಾಸ್ ಅಂತಲೇ ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ಗೆ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದ್ರೆ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.